ಸರಜಿ, ಲೇ ಸರಜಿ, ಏನೇ ಮಾಡ್ತಾ ಇದೀಯಾ? ಇನ್ನು ಏನೇ ಮಾಡಲಿ, ಸುಮ್ಕೆ ಏನೇ ಕುಂತಿದ್ದೆ. ನಮ್ಮ ಅತ್ತೆದಾಗ ಐತಲ್ಲಮ್ಮ ಜಗಳ, ಬರೀ ಇದೇನೇನಿ ಆಯ್ತಲ್ಲ. ಹೌದೇ? ಅಯ್ಯೋ ಬೇಜಾರು ಮಾಡ್ಕೋಬೇಡ, ಸುಮ್ಕಿರಿ. ನೋಡೆ, ಪಾಪ ನೀವು ನನ್ನ ಫ್ರೆಂಡ್ಸ್ ಅಲ್ವಾ, ನಿಮ್ಗೆಲ್ಲ ಪಾರ್ಟಿ ಕೊಡಿಸ್ಬಿಟ್ಟು ಶಾನೆ ದಿನ ಆಗೋಗ್ಬಿಟ್ಟೈತಲ್ವ ನಿಮ್ಗೆಲ್ಲನೂ. ಪಾಪ ನೀವೇನು ಸಿಗೋದು ಇಲ್ಲ, ನಾನು ಕೊಡ್ಸೋದು ಇಲ್ಲ, ನಾನೇ ಬಿಸಿ ಆಗೋಗ್ಬಿಟ್ಟಿದ್ದೀನಿ. ನೀವು ಶಾನೆ ಬೇಜಾರು ಮಾಡ್ಕೊತೀರಾ ಅಂತ ನನಗೂ ಗೊತ್ತು. ಯವಿ ಬೇಜಾರು ಮಾಡ್ಕೊತೀರಾ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಒಂದ್ ಹತ್ರ ಕುಂತ್ಕೊಂಡು ಬಿರಿಯಾನಿ ಪಾರ್ಟಿ ಮಾಡೋಣ ಅಂತ ಅನ್ಕೊಂಡಿವ್ನಿ. ಕುಚಿಕು ಕುಚಿಕು ಕುಚಿಕು, ಹರಿ ಕುಚಿಕು ಕುಚಿಕು ಕುಚಿಕು, ನಾವು ಮಿಡ್ಡಿ ದೋಸ್ತಿ ಕಣೆ ಕುಚಿಕು. ಅಯ್ಯೋ 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 ಪದ್ದಿ, ಬಿರಿಯಾನಿ ಅಂದ ತಕ್ಷಣ ಬಾಯಿಗೆ ಹಂಗೆ ನೀವು ಊದ್ತೈತೆ. ನಮ್ಮನೆಗೆ ರಾತ್ರಿ ಸಾಂಬಾರ್ಗೆ ಮುದ್ದೆ ತೊಳೆ ಸಿಕ್ಕಿದ್ದೀನಿ, ತಿನ್ಕೋಬೇಕಿತ್ತು. ನೀನು ಬಿರಿಯಾನಿ ಅಂದಿದ ತಕ್ಷಣ ಅಯ್ಯಯ್ಯೋ ಎಂಥ ಖುಷಿ ಆಯ್ತಾಯ್ತು ಗೊತ್ತೇನೆ. ಬಾರಿ ಹೋಗೋಣ ಇರು, ಜಯಮ್ಮಂಗು ಫೋನ್ ಹಾಕಿದ್ದೀನಿ, ಬತ್ತಳೆ ಇಲ್ಲಿಗೆ ನೀ ನೋಡು. ಹೋಗ್ಬಿಟ್ಟು ಚೆನ್ನಾಗಿ ಅದೇ ನಾವೇ ಮಾಡ್ಕೊಂಡು ತಿನ್ಬಿಟ್ಟು ಬರಬೇಕು. ಎಲ್ಲ ಐಟಮ್ಸ್ ಎಲ್ಲನೂ ತಗೊಂಡಿವ್ನಿ, ಅಂದರೆ ಅಲ್ಲೇ ತಗೊಳ್ಳೋಣ, ತಗೊಂಬಿಟ್ಟು ಮಾಡ್ಕೊಂಡು ತಿನ್ಕೊಂಬಿಟ್ಟು ಬರೋಣ. ಯಾಕಂದರೆ ನಿನಗೆ ಗೊತ್ತಲ್ಲ, ನಾವು ಬಿರಿಯಾನಿ ಮಾಡೋದ್ರಾಗ ಎಕ್ಸ್ಪರ್ಟು ಅಂತ. ಗೊತ್ತಿಲ್ಲ ಅಂತ ಅನ್ಕೋಬಿಟ್ಟೆ, ಸೂಪರಾಗಿ ಗೊತ್ತು ಬಿಡು. ನೀನು ಎಲ್ಲ ಬಿರಿಯಾನಿ ಎಕ್ಸ್ಪರ್ಟ್ ಸಂದಾಕ್ ಮಾಡ್ತೀಗ ಅಂತ ಹೇಳ್ಬಿಟ್ಟು ಸೂಪರಾಗಿ ಮಾಡ್ತೀಗ ನೀನಂತೂ. ಆಯಿತು ನಡಿಯೇ ಹೋಗೋಣ. ಹೋಗ್ಬಿಟ್ಟು ಚೆನ್ನಾಗಿ ಬಿರಿಯಾನಿ ಮಾಡ್ಕೊಂಡು ತಿನ್ಬಿಟ್ಟು ಬರೋಣ. ನಾಲ್ಗೆ ಎಲ್ಲ ಕೆಟ್ಟು ಕೆರಡ್ಬಿಟ್ಟೈತೆ ನನಗಂತೂ. ಅಯ್ಯೋ ಏನು ಮಾಡೋದು, ಬೇಕು 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 ಅನ್ಸಿದ್ರು ತಿನ್ನಕ್ಕಾಯ್ತಿಲ್ಲ. ಮಟನ್ ಬಿರಿಯಾನಿನ ಚಿಕನ್ ಬಿರಿಯಾನಿನ ಅಲ್ಲಿಗೆ ಹೋದ್ಮೇಲೆ ನಿರ್ಧಾರ ಮಾಡೋಣ ಕಣೆ ಸರಜಿ. ಅಲ್ಲಿಗೆ ಹೋಗಿ ಫಸ್ಟು ಎಲ್ಲ ಹೊಂದಿಸ್ಕೋಬೇಕಲ್ಲ. ಬಾ ಹೋಗನಿ. ಯೋನೆ ಪದ್ದಿ, ನನಗಂತೂ ಕೆಲಸ ಇತ್ತಪ್ಪ ಮನೆ ಕೆಲಸ ಎಲ್ಲನೂ ಬಿಟ್ಬಿಟ್ಟು ಬಂದೆ. ಯೋನೆ ಪಾಪ ಮನೆ ಕೆಲಸ ಇತ್ತೇನೋ, ಮತ್ತು ಹೋಗಿ ಮನೆ ಕೆಲಸ ಮಾಡ್ಕೊ ಹೋಗಿ. ನಾನು ಸರೋಜಿನೇನಿಯೇ ಹೋಯ್ತೀವಿ. ಹೋಯ್ತೀನಿ. ಎಲ್ಗೋಯ್ತೀರಾ? ಹೋಗ್ಬಿಟ್ಟು ಬಿರಿಯಾನಿ ಮಾಡ್ಕೊಂಡು ತಿನ್ಕೊಂಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಹೊಂಟಿದ್ವಿ. ಕೆಲಸ ಏನು ಬಾರಿ, ದಿನ ಮಾಡೋದೇನಿಯ ಕೆಲಸ? ಯಾವ ಬುಡ್ಡಿ ಮಾಡ್ತಾಳೆ? ದಿನ ಇದೇ ಕೆಲಸ ನೀನು ಆಯಿತು. ನಮ್ದಂತೂ ಮಾಡಿ 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 ಸಾಕಾಗೋಯ್ತದೆ. ಒಂದಿನೂ ನೆಮ್ಮದಿ ಇಲ್ಲ, ಒಂದಿನೂ ನೆಮ್ಮದಿಗಿರೋಕ್ಕಾಗಿಲ್ಲ ಅಂತಂದರೆ ಏನು ಹೇಳೆ? ಅಯ್ಯೋ ಒಂದಿನ ನೆಮ್ಮದಿಗಿರೋಣ ನೋಡಿ, ಅತ್ತಾಗ ಮಾಡ್ಕೊಂಡು ತಿನ್ಬಿಟ್ಟು ಬರೋಣ. ಈಗ ತಾನೇ ನೀನು ಅಯ್ಯೋ ಕೆಲಸ ಐತಿ ಅಂದು ಈಗಾಗಲೇ ನೀ ಪುಸ್ತಕನ್ ಬಂದ್ಬಿಟ್ಲಿಲಿ ನಮ್ದೆಲ್ಲಿಕ್ಲಿ ಅಂತ ಹೇಳ್ಬಿಟ್ಟು ಬೋಲೆ ಇದೆಯಾ ನೀನಂತೂ. ಹಂಗೇನಿಲ್ವೇ, ಆ ಕೆಲಸ ದಿನ ಮಾಡೋದು ಇದ್ದಿದ್ದೆ ನೀನಿಯ. ಯೋನಂತೆ ಯಾವಾಗೂ ಕೆಲಸ ಕೆಲಸ ಕೆಲಸ. ಬಿರಿಯಾನಿ ಏನಾದರೂ ಯಾವಾಗಾದ್ರೂ ತಿನ್ನಕ್ಕಾಯ್ತದೇನು? ಅಯ್ಯೋ ಬಾಬಾ ಹೋಗೋಣ. ಅದೇ ಮತ್ತೆ ಸಾತ್ರಿ ಇನ್ನೊಂದ್ಸಲ ಉಡ್ತೀವೇನು? ಬಾಬಾ ಹೋಗೋಣ. ಎಲ್ಲೇ ನಿಮ್ಮ ಹೊಲ್ದತ್ರನಾ? ಅಲ್ಲ, ಕರ್ಕೊಂಡು ಹೋಯ್ತೀನಿ ಬಾ. ಇದೇ ಮನೆಗೆ ನೀನಿಯ ಬಿರಿಯಾನಿ ಪಾರ್ಟಿ, ಗೊತ್ತಾಯ್ತಾ? ಯಾರ್ದೆ ಮನೆ? ಏನು ಸಂದಾಕೈತಿ? ದೊಡ್ಡದಾಗೇನೆ ಐತಿ? ಇಲ್ಲೇ ಕುಂತ್ಕೊಂಡು ಮಾಡೋದೇನಾ? ಎಲ್ಲ ಇಲ್ಲೇ ಕುಂತ್ಕೊಂಡು ಮಾಡೋಣ. ಅಡುಗೆ ಮನೆಗೆಲ್ಲ ಸೆಟಪ್ ಚೆನ್ನಾಗಿರಲ್ಲ, ಎಲ್ಲ ಸೆಟಪ್ ಇಲ್ಲೇ ಮಾಡ್ಕೊಂಡು ಬಿರಿಯಾನಿ ತಿನ್ನೋಣ ಅಷ್ಟೇ. ನೀನಿಯ ಮನೆಗೆ ಮಾಡಿದ್ರೆ ಚೆನ್ನಾಗಿರೋದೇನೋ ಬಿರಿಯಾನಿ, ಇವ್ರು ಮಾಡಿರಕ್ಕಿಲ್ಲ ಅಂತ ಅನ್ನಿಸ್ತದೆ. ನಾವೇ ಮಾಡ್ಕೊಂಡು ತಿನ್ಬೇಕಲ್ಲ. ಬಾ, ಒಂದೊಂದರೆ ಪಾತ್ರೆ ಗೀತ್ರೆ ಎಲ್ಲನೂ ತಗೊಂಬಿಟ್ಟು ಬಂದು ಇಲ್ಲಿ ಸೆಟಪ್ ಮಾಡ್ಬಿಡೋಣ. ಹಲೋ, ಯಾರು ನೀವು? ಇದ್ಯಾಕೆ ಹಿಂಗೆ ಬಂದ್ಬಿಟ್ಟು ಹಿಂಗೆ ನಿಂತ್ಕೊಂಡಿದ್ದೀರಲ್ಲ? ನಮ್ಮಮ್ಮ ಇಲ್ಲ, ಆಮೇಕಿಂದ ಬಾ ಹೋಗ್ರಿ. ನಿಮ್ಮ ಅಮ್ಮ ಇಲ್ವೇ? ಪರವಾಗಿಲ್ಲ ಬಿಡು, ನಿಮ್ಮ ಅಮ್ಮ ಇದ್ರೇನು ಇಲ್ದಿದ್ರೇನು, ನಾವು ಬಿರಿಯಾನಿ ಮಾಡ್ಕೊಂಡು ತಿನ್ಬೇಕು ಅಂತ ಅನ್ಕೊಂಡಿದ್ವಿ. ಬಿರಿಯಾನಿ ಮಾಡಿದ್ಯಾ ನೀನು? ನಮ್ಮನೆಗೆ ನಾವು ಬಿರಿಯಾನಿ ಎಲ್ಲ ಮಾಡಕ್ಕಿಲ್ಲ. ನೀವು ಬಂದ್ಬಿಟ್ಟು ನಮ್ಮನೆಗೆ ಬಿರಿಯಾನಿ ಮಾಡ್ಕೊಂಡು ಯಾಕೆ ತಿಂತೀರಾ? ಲೆಪ್ಪದ್ದಿ, ಗೊತ್ತಿರೋ ಮನೆ ಅಲ್ವೇನೆ ನಿಂಗೆ? ಗೊತ್ತಿರೋ ಮನೆನೇ, ನನಗೆ ಇವ್ರು ಗೊತ್ತು, ಇವುಗಳಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ಸುಮ್ಕಿರು. ನೋಡಿ, ನೀವೆಲ್ಲ ಯಾರು? ಏನಕ್ಕೆ ಬಂದಿದ್ದೀರಾ ಇಲ್ಲಿಗೆ? ನೋಡಿ, ಬೇರೆಯವ್ರ ಮನೆಗೆ ಹಿಂಗೆಲ್ಲ ನುಗ್ಬಿಟ್ಟು ಬರಬಾರ್ದು ಅಂತ ಹೇಳ್ಬಿಟ್ಟು ನಿಮಗೆ ಕಾಮನ್ ಸೆನ್ಸ್ ಇಲ್ವಾ? ಸುಮ್ಕಿರವ, ನಮ್ಮ ಪೊದ್ದಿ ಹೇಳಿಲ್ವೇ? ಪೊದ್ದಿಯಲ್ಲಿ ಬಿರಿಯಾನಿ ಮಾಡನಿ ಅಂತ ಅನ್ಕೊಂಡವಳಿ. ನೋಡು, ತಿನ್ಬಿಟ್ಟು ನಿಮಗೂ ಒಂಚೂರು ಕೊಡ್ತೀವಿ, ಸುಮ್ಕಿರು. ಬಾರೆ ಪದ್ದಿ. ನಡೆಯುತ್ತೆ ಅಮ್ಮ, ಅಡುಗೆ ಮನೆಗೆ ಏನೇನು ಐಟಮ್ಸ್ ಅವ ಎಲ್ಲ ತಗೊಬಿಟ್ಟು ಬಂದ್ಬಿಟ್ಟು ಇಲ್ಲಿ ಜೋಡಿಸು. ನೀನು ಹೋಗಿ ಚಿಕನ್ ಕಟ್ ಮಾಡಿಸ್ಕೊಂಬಿಟ್ಟು ಬಾ, ಹೋಗು. ನಡಿಯೇ, ಅಡುಗೆ ಮನೆಗೆ ಹೋಗಿ ಪಾತ್ರೆ ಸಾಮಾನು ಸ್ಟವ್ ಸರಂಡಿ ಎಲ್ಲ ತಂದ್ಬಿಟ್ಟು ಇಲ್ಲೇ ಫಿಕ್ಸ್ ಮಾಡೋಣ ನಡಿ. ಅಯ್ಯೋ ಅಕ್ಕ, ನೀವೇನು ಮಾಡ್ತಿದ್ದೀರಾ? ಅಯ್ಯೋ, ನಮ್ಮ ಅಮ್ಮ ಬಂದರೆ ಬೈತದೆ. ನೀವು ಹಿಂಗೆಲ್ಲ ಬರಬಾರ್ದು ನಮ್ಮ ಮನೆಗೆ. ಯಾರು ಅಂತಲೇ ಗೊತ್ತಿಲ್ಲ ನೀವು ಹಿಂಗೆ ಮನೆಗೆ ಬಂದ್ಬಿಟ್ಟು ಇಷ್ಟೆಲ್ಲನೂ ಹಿಂಗೆ ಅಡುಗೆ ಪಡ್ಗೆ ಅಂತ ಶುರು ಮಾಡ್ಕೊಂಡ್ರೆ ನಮ್ಮ ಮನೆಗೆ ಬಿರಿಯಾನಿ ಮಾಡಿದ್ರೆ ನೀವು ಯಾರು ಅಂತಲೇ ನಮಗೆ ಗೊತ್ತಿಲ್ಲ. ಗೊತ್ತಾಗಿ ಏನು ಮಾಡ್ತೀಯಾ? ನಿಮ್ಮ ಅಮ್ಮ ಎಲ್ಲರ ಮನೆಗೂ ನುಗ್ಬೇಕಾರೆ ಹೇಳ್ಬಿಟ್ಟೆ ನುಗ್ತದ? ಇಲ್ಲ ತಾನೇ? ಹಂಗೇನಿಯಾ ನಾವು ನೀನು ಯಾರು ಟೆನ್ಷನ್ ಆಗತ್ತೀಯ? ಮಾಡೋ ಬಿರಿಯಾನಿನ ನಿಂಗೆ ಒಂಚೂರು ಹಾಕ್ತೀವಿ, ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ಕುಂತ್ಕ. ಯಾರಪ್ಪ ಇದು? ಕಂಡೋರ್ ಮನೆಗೆ ನುಗ್ಬಿಟ್ಟು ಬಿರಿಯಾನಿ ಮಾಡ್ಕೊಂಡು ತಿಂತಾರೆ ಅಂದರೆ ನೀವು ಅಂಥ ಜನ ಇರಬೇಡ. ಅಲೋ, ಕಂಡೋರ್ ಮನೆಗೆ ನುಗ್ಬಿಟ್ಟು ಅದು ಹೆಂಗೆ ಬಿರಿಯಾನಿ ಮಾಡ್ಕೊಂತೀರಾ? ಪರವಾಗಿಲ್ಲಲೇ, ಇವ್ರ ಮನೆಗಂತೂ ಎಲ್ಲನೂ ಇತ್ತಾಳೆ ಸಾಮಾನುಗಳು, ತಾಮ್ರ ಸಾಮಾನುಗಳು ಬೋಲು ಜೋರಾಗವೆ ಎಲ್ಲನೂ ಅಲ್ವಾ? ನೋಡು ಎಲ್ಲ ಚಿಕ್ಕಿ ಮಾಡಿ ರುಬ್ಕೊಂಡು ಬರ್ಬೇಕಷ್ಟೇ ನೀ. ಕಣೆ ರುಬ್ಕೊಂಡು ಬಂದ್ಬಿಟ್ರೆ ಎಲ್ಲ ಪಟ ಬಿರಿಯಾನಿಯ ಶುರು ಮಾಡ್ಬಿಡೋದೇನೇನಿಯ. ನಾನು ಒಗ್ಗರಣೆಗೆ ಹಾಕಕ್ಕೆ ತಿಂತ್ಕೊತೀನಿ, ಇಲ್ಲಿ ಕುಂತ್ಕೊಂಡು ಒಗ್ಗರಣೆ ಹಾಕ್ತಿರ್ತೀನಿ. ಒಬ್ಬೊಬ್ಬ ಒಂದೊಂದೇ ಎತ್ತೆತ್ತು ಕೊಡ್ತಾ ಇರ್ರಿ,
ಸರಿನಾ? ಎಲ್ಲ ಒಗ್ಗರಣೆ ಹಾಕ್ಬಿಟ್ಟ ತೆಗೆ, ಕ್ಲೀನಾಗಿ ಮುಚ್ಬಿಡೋಣ. ಆಯ್ತದೆ. ಇಲ್ಲಾಂದ್ರೆ ಇನ್ನೂ ತಡ ಆಗೋಗ್ಬಿಡ್ತದೆ ಅಷ್ಟೇನಿಯ. ಓ, ನಮ್ಮಮ್ಮ ಬಂದ್ರೆ ನಿಮ್ಮನ್ನ ಯಾರನ್ನೂ ಸುಮ್ಮನೆ ಬಿಡಕ್ಕಿಲ್ಲ ಕಣ್ರಲ್ಲೇ. ಎಲ್ಲ ಜೋಡಿಸ್ಕೊಂಡು ಹಿಂಗೆ ಕುಂತಿದ್ದೀರಲ್ಲ, ನಮ್ಮಮ್ಮ ಸುಮ್ಮನೆ ಬಿಡ್ತದ ನಿಮ್ಮನ್ನ? ಗಾಳಿ ಬಿಡಿಸ್ಬಿಡ್ತದೆ. ಎದೋಗ್ಬಿಡ್ರಿ ಸುಮ್ಕೆ ಏನಿಯ. ನಮ್ಮನೆ ಕುಂತ್ಕೊಂಡು ಅಕ್ಕಿ ಚಿಕನ್ನು ನೋಡು ಎಲ್ಲ ತಂದ್ಬಿಟ್ಟು ಬಿರಿಯಾನಿಗೆ ಅಂತ ಹೇಳ್ಬಿಟ್ಟು ಮಾಡಕ್ಕೆ ಅಂತ ಕುಂತ್ಕೊಬಿಟ್ಟವ್ರಲ್ಲ. ನಿಮ್ಗೇನು ಭಯ ಇಲ್ವಾ? ನಿಮ್ಗೊಂಚೂರು ಮಾನ ಮರ್ವದಿ ಅನ್ನೋದು ಏನೂ ಇಲ್ವಾ? ಹಿಂಗೆ ಬಂದ್ಬಿಟ್ಟು ಎಲ್ಲ ಕಂಡೋರ್ ಮನೆಗೆ ಹಿಂಗೆ ಮಾಡ್ಕೊಂಡು ತಿಂತಿರಲ್ಲ. ಎದೊಳಿ ಮ್ಯಾಕೆ ಎದೊಳಿ. ನಮ್ಮಮ್ಮ ಬಂದರೆ ಸುಮ್ಮನೆ ಬಿಡಕ್ಕಿಲ್ಲ. ಎದೊಳಿ ಹೇಳ್ತಿದ್ದೀನಲ್ಲ, ನಮ್ಮ ಅಮ್ಮಂಗೆ ಬೈದಾಗ್ತೈತೆ. ನಮ್ಮಮ್ಮ ಸರಿ ಇಲ್ಲ. ಎದೊಳಿ ಮ್ಯಾಕೆ. ಲೇ ಮನೆಯಾಳಿ, ನಿಮ್ಮ ಅಮ್ಮ ಎಷ್ಟು ಮನೆಗೆ ನುಗ್ಬಿಟ್ಟು ಹಿಂಗೆ ನೀನು ಬಿರಿಯಾನಿ ಮಾಡ್ಕೊಂಡು ತಿಂದಿಲ್ಲ, ಇಲ್ಲ ಬಿರಿಯಾನಿ ಮಾಡಿಸ್ಕೊಂಡು ತಿಂದಿಲ್ಲ. ನೋಡು, ನಿಮ್ಮಮ್ಮ ಮಾಡಿಸ್ಕೊಂಡು ತಿಂದೈತೆ, ನಾವು ಮುಚ್ಕೊಂಡು ಮಾಡ್ಕೊಂಡು ತಿಂದಿದ್ವಿ. ಬಾಯಿ ಮುಚ್ಕೊಂಡು ಕುಂತ್ಕ. ನಿಂಗೂ ಬಿರಿಯಾನಿ ಬೇಕಾನೆ, ನಿಂಗೂ ಬಿರಿಯಾನಿ ಹಾಕ್ತೀವಿ. ಲೇ ಸರೋಜಿ, ಕುಂತ್ಕೊಂಡು ಒಗ್ಗರಣೆ ಶುರು ಮಾಡ್ಕಳೆ. ಘಮ 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 ಅನ್ನೋದು ತಳ್ಳಿ ಕಳ್ಡಬೇಕು. ಹಂಗೆ ಶುರು ಮಾಡ್ಕಳೆ. ಪಟ ಪಟ ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕಿ ಮಾಡ್ತಾ ಇರು. ಗಾಳಮ್ ಎಲ್ಲಿದ್ರು ಇದೇನು ಬಿರಿಯಾನಿ ನಮ್ಮ ಮನೆಯಿಂದ ಗೊತ್ತಾಯ್ತಲ್ಲ, ಇಷ್ಟು ದಿನ ಕಂಡೋರ್ ಮನೆಗೆ ಮಾಡಿಸ್ಕೊಂಡು ತಿಂತಿದ್ದೀವಿ ಅಂತ ಹೇಳ್ಬಿಟ್ಟು ಓಡೋಡಿ ಬರಬೇಕು. ಅಷ್ಟು ಗಮ್ ಕೊಡ್ಬೇಕು. ಆಕೆ ಸರೋಜಿ ಒಗ್ಗರಣೆಯ. ಅಕ್ಕ, ನೀವು ನಮ್ಮ ಅಮ್ಮನ ಮೇಲೆ ಸೇಡಕ್ಕೆ ಬಂದಿದ್ದೀರ ತಾನೇ? ನನಗೆ ಗೊತ್ತಾಯ್ತೈತೆ. ನಮ್ಮಮ್ಮ ಎಲ್ಲೋ ನೀವು 3 ಜನದಾಗೆ ಯಾರೋ ಒಬ್ರು ಮನೆಗೆ ಬಂದ್ಬಿಟ್ಟು ಏನಾದರೂ ಮಾಡಿರ್ತದೆ. ಅದಕ್ಕೇನೇ ನೀವು ನಮ್ಮ ಮನೆಗೆ ಬಂದಿದ್ದೀರ ತಾನೇ? ಅಕ್ಕ, ನಾವು ಸಾಲ ಕೊಟ್ಟಿದ್ದೀವಿ, ಅದಕ್ಕೋಸ್ಕರ ಬರ್ತೀವಿ. ನೀವು ಸುಮ್ಕೇನಿಯೇ ನೀವೇ ನಮ್ಮ ಅಮ್ಮಂಗೆ ಸಾಲ ಕೊಟ್ಟಿದ್ರಾ? ಸುಮ್ಕೇನಿಯೇ ಬಂದ್ಬಿಟ್ಟು ಇದು ಮಾಡೋಕ್ಕೆ? ನೋಡಕ್ಕ, ಸುಮ್ಕೇನಿಯೇ ಎದ್ದೋಗ್ರಕ್ಕ, ದೇವ್ರಣೆ ಕೇಳ್ತಾ ಇದ್ದೀನಿ. ಎದ್ದೋಗ್ಬಿಡಿ ಸುಮ್ಕೇನಿಯ. ಇದು ಅಂಥ ಒಲೆನೇ? ಇದೊಂಥರ ಒಲೆ ಸಂದಾಕೈತೆ, ಬೆಂಕಿ ಹಚ್ಚಿರೋದೇ ಗೊತ್ತಾಗಕ್ಕಿಲ್ಲ ನೋಡು. ಇವೆಲ್ಲ ಸುಮ್ಮನೆ ಬೆಂಕಿ ಒಳೊಳಗೆ ಉರಿಯಂಗೆ ಮಾಡಿರ್ತಾರೆ ಹೇಳು. ಹಂಗೆಲ್ಲನೂ ಇದಾಗಕ್ಕಿಲ್ಲ. ಒಳೊಳಗೆ ಉರಿತಿರ್ತದಲ್ಲ ಹಂಗೆ. ಲೇ ಸರೋಜಿ, ಮಾಡಿದ್ರೆ ಮಾತ್ರ ಸಖತ್ತಾಗಿ ಮಾಡಬೇಕು. ಇವತ್ತು ಇಲ್ಲೇ ಫುಲ್ಲು ಪಾರ್ಟಿ. 2 ಹೊತ್ತು ಇಲ್ಲೇ ತಿನ್ಕೊಂಬಿಟ್ಟು ನೆಟ್ಗೆ ಹೋಗ್ಬಿಡೋಣ. ನಮ್ಮ ಅಮ್ಮಂಗೆ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ ಇರು. ನಮ್ಮ ಅಮ್ಮಂಗೆ, ನಮ್ಮಮ್ಮ ಈಗಲೇ ಏನಿಯ ಬರ್ತದೆ, 2 ನಿಮಿಷಕ್ಕೆ ಏನಿಯ ಓಡ್ ಬರ್ತದೆ ನಮ್ಮ ಅಮ್ಮನೂ. ಬಂದು ನಮ್ಮಮ್ಮ ಸರಿಯಾಗಿ ಉಗಿತದೆ. ಹೌದಾ? ಫೋನ್ ಮಾಡವ ಬಂಗಾರಿ, ಫೋನ್ ಮಾಡು. ಹಿಂಗೆಲ್ಲ ಬಂದ್ಬಿಟ್ಟವ್ರೆ, ಮನೆಗೆಲ್ಲ ಬಿರಿಯಾನಿ ಪಾರ್ಟಿ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಕರೆದ್ಬಿಡು ಬರ್ಲಿ. ಅಲೋ ಅಮ್ಮ, ಸರ್ನ ಬಾಮ ಮನೆಗೆ. ಯಾಕೆ ಅಂದರೆ ಇವರೆಲ್ಲ ಸೇರ್ಕೊಂಡು ಇಲ್ಲಿ ಬಿರಿಯಾನಿ ಮಾಡ್ತಾವ್ರ ಕಣಮ್ಮ ನಮ್ಮ ಮನೆಗೆ. ಯಾರು ಅಂತ ಕೇಳಿದ್ರೆ ಯಾರೋ ನನಗೇನು ಗೊತ್ತು. ಬಂದವ್ರು 3 ಜನ ಬಂದ್ಬಿಟ್ಟು ನಮ್ಮ ಮನೆ ಒಳಗಡೆ ನೀವು ಕುಂತ್ಕೊಂಡು ಬಿರಿಯಾನಿ ಮಾಡ್ತಾವ್ರಿ. ನೀನು ಎಲ್ಲಿದ್ಯಾ? ದೂರ ಇದೆಯಾ? ಸರ್ನ ಬಾಮ, 1 ಗಂಟೆ ಆಯ್ತದ. ಉಗಿದ್ ಕಳ್ಸೋಣ ಅಂತಂದರೆ ಅವ್ರಿಗೆ ಎಷ್ಟು ಉಗಿದ್ರು ಒಯ್ತಿಲ್ಲ ಕಣಮ್ಮ. ಅವಾಗಿಂದ ಉಗಿತಾನೆ ಇದ್ದೀನಿ, ಕ್ಯಾಕುರ್ಸಿ ಹೋಗ್ರಿ ಅಂತ ಉಗಿತಾನೆ ಇದ್ದೀನಿ. ಒಯ್ತಿಲ್ಲ ಕಣಮ್ಮ ಅವರು. ಹಾಂ, ಹೇಳಿದ್ದೀನಿ ಕಣಮ್ಮ, ಅವ್ರಿಗೆ ಏನು ಹೇಳಿದ್ರು ಒಯ್ತಿಲ್ಲ. ಏನೋ ಗೊತ್ತಿಲ್ಲ. ಈಗಳಮ್ಮ ನಮ್ಮ ಮನೆಗಿರವೆ ಅಕ್ಕಿ ಪಾತ್ರೆ ಇವೆಲ್ಲ ಸ್ಟವ್ ಎಲ್ಲ ಇಕ್ಕೊಂಡು ಕುಂತ್ಬಿಟ್ಟವ್ರೆ ಕಣಮ್ಮ. ಬಿರಿಯಾನಿ ಮಾಡ್ತೀನಿ ಅಂತ ನಡು ಮನೆಗೆ ಅಲ್ಲೇ ಮಾಡ್ತಾವ್ರೆ ಕಣಮ್ಮ. ಕಣಮ್ಮ, ಮಾಡ್ತೀನಿ ಅಂತ ಕುಂತ್ಬಿಟ್ಟವ್ರೆ. ಏನು ಮಾಡೋದು ಗೊತ್ತಾಯ್ತಿಲ್ಲ ಕಣಮ್ಮ ನನಗೆ. ಹಾಂ, ಬಾ ಸರ್ನ ಬಾ. ಸರ್ನ ಬಾ. ಈ ಬಡ್ಡಿಗಳು ಕಂಡರ ಮನೆಗೆ ಹೋಗ್ಬೇಕಾದ್ರೆ ತಿನ್ಬೇಕಾರೆ ಅವಾಗ ಏನೂ ಇರಕ್ಕಿಲ್ಲ. ಇವ್ರಿಗೆ ಮಾತ್ರ ಇವಾಗ ಉರಿತದೆ. ಇವ್ರ ಮನೆಗೆ ಬಂದ್ಬಿಟ್ಟು ಇವ್ರ ಮನೆ ಐಟಮ್ಸ್ ಎಲ್ಲ ನಾವೇ ಮಾಡ್ಕೊಂಡು ತಿಂದ್ಬಿಡ್ತೀವಲ್ಲ ಅಂತ ಹೇಳ್ಬಿಟ್ಟು ತಲೆನೇ ಕೆಡಿಸ್ಕೊಬಾರ್ದು. ಮಾಡಿ ತೋರಿಸ್ತೀನಿ ಇವತ್ತು. ಬಂದ್ಬಿಟ್ಟು ನಮ್ಮ ಮನೆಗೆ ತಿಂದ್ಬಿಟ್ಟು ದುಡ್ಡು ಬಿಸಾಕೋಯ್ತಾಳೆ. ದುಡ್ಡ ನೀನು ಬಿಸಾಕ್ತೀನಿ ಬಾ ನಾನು ಅಂದರೆ ನನಗೂ ಗೊತ್ತು ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು. ಇವಳಿಗೆ ಗೊತ್ತಾಗಬೇಕು. ಯಾರ್ಯಾರು ಸಾಲ ಮಾಡೋರು ಎಲ್ಲರನ್ನೂ ಕರೆದ್ಬಿಟ್ಟು ಬಿರಿಯಾನಿ ಹಾಕಿಸ್ಬಿಡ್ತೀನಿ ನಾನು ಇವಾಗ ಕರೆದು. ನಮ್ಮಮ್ಮ ಇವಾಗ ಬರ್ತದಿರ್ರಿ, ನಿಮ್ಗೆ ಎಲ್ಲರಿಗೂ ಐತೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತದಂತೆ. ಕಂಡೋರ್ ಮನೆಗೆ ಬಂದ್ಬಿಟ್ಟು ಕಂಡೋರ್ ಮನೆಗೆ ಎಲ್ಲನೂ ಹಿಂಗೆ ಮಾಡ್ಕೊಂಡು ತಿಂತಿದ್ದೀರಲ್ಲ. ನಮ್ಮಮ್ಮ ಬಂದು ಪೊಲೀಸ್ನವ್ರಿಗೆ ಫೋನ್ ಹಾಕ್ಬಿಟ್ಟು ಪೊಲೀಸ್ನವ್ರನ್ನ ಕರೆಸ್ತದಂತೆ. ಇವಾಗಿರು ಪೊಲೀಸ್ನವ್ರು ಬಂದು ನಿಮಗೆ ಸರಿಯಾಗಿ ಜಾಮ್ ತೆಗಿತಾರೆ. ನಮ್ಮ ಮನೆಗೆ ಬಂದು ಸುಮ್ಮನಿರ್ರಿ ಅಂತಂದ್ರೂ ಎಂಥ ಜನ ನೀವು. ಬಂದ್ಬಿಟ್ಟು ಇಲ್ಲಿ ಬಿರಿಯಾನಿ ಮಾಡ್ಕೊಂಡು ಕುಂತಿದ್ದೀರಲ್ಲ. ನಮ್ಮ ಮಾವ ಪೊಲೀಸ್ ಗೊತ್ತಾ? ನಮ್ಮ ಮಾವನೇನಿಯ ಕರೆಸ್ತದೆ. ನೋಡ್ತಾ ಇರು. ನಿಮಗೆಲ್ಲ ಸರಿಯಾಗಿ ಬೆಂಡೆತ್ತಿ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಒಳಗಡೆ ಹಾಕ್ತಾರೆ. ಬೊಲ್ಲೆ ಹುಡುಗಿ, ನಾನು ಅದಕ್ಕೆ ಕಾಯ್ಕೊಂಡಿದ್ದೀನಿ. ನಿಮ್ಮ ಅಮ್ಮ ಬಂದ್ಬಿಟ್ಟು ನಮ್ದು ಚಕ್ಲಿ ಫ್ಯಾಕ್ಟ್ರಿನಾಗ ಬಂದ್ಬಿಟ್ಟು ಚೆನ್ನಾಗಿ ಮೇಯ್ದ್ಬಿಟ್ಟು 7 ದಿನ ಕೇಳ್ದಾಗ ಗಂಟು ಕಟ್ಬಿಟ್ಟು ಒರೆಸ್ ಕಳ್ಸವಳ. ನೀ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ನಾನು ಅದೇ ಕಂಪ್ಲೇಂಟ್ ನಮ್ಮ ಮ್ಯಾಲೆ ರೈಸ್ ಮಾಡೋಣ ಅಂತ ಅನ್ಕೊಂಡಿವ್ನಿ. ನಾನೇ ಮಾಡೋಣ ಅನ್ಕೊಂಡಿದ್ದೆ, ಅಷ್ಟಾಗ ನೀನೇ ಹೇಳ್ತಿದ್ಯಾ. ಭಾಳ ಒಳ್ಳೇದಾಯ್ತು ನೋಡಿ ನೀನು ಹೇಳಿದ್ದು. ರೆಕಾರ್ಡ್ ಐತೆ, ಎಲ್ಲ ಫೋನಾಗೆ ಐತೆ. ತೋರಿಸ್ಲೇನು? ಕರ್ಸು ಅರ್ಜೆಂಟಾಗಿ ಪೊಲೀಸವ್ರನ್ನ ಕರ್ಸು. ನಾನು ಮಾಡಿದ ತಪ್ಪ, ನಿಮ್ಮಮ್ಮ ಮಾಡಿದ ತಪ್ಪ ಎಲ್ಲ ಗೊತ್ತಾಗ್ಲಿ. ನೀವು ಚಕ್ಲಿ ಫ್ಯಾಕ್ಟ್ರಿ ಓನರಾ? ಗೊತ್ತಾಯ್ತು. ಚಕ್ಲಿ ತಗೊಬಿಟ್ಟು ಅಮ್ಮ ಕಳಿಸಿತ್ತಲ್ಲ ಆ ಓನರ. ನೀವೇ ನೆನೆಯ ಕೊಟ್ಟು ಕಳಿಸ್ಲಿಲ್ವ ಚಕ್ಲಿಯ? ನಮ್ಮ ಅಮ್ಮ ಎತ್ಕೊಬಿಟ್ಟು ಬಂತ. ಅದಕ್ಕೆ ನೀವು ನಮ್ಮ ಮನೆಗೆ ಬಂದು ಬಿರಿಯಾನಿ ಮಾಡ್ಕೊಂಡು ತಿಂತಾ ಇದ್ದೀರಾ. ಚಕ್ಲಿ ಮಾತ್ರ ಸೂಪರಾಗಿತ್ತು ಕಣಕ್ಕ. ಅಲ್ಲ, ಅದಕ್ಕೂ ಏನು ಸಂಬಂಧ? ಚಕ್ಲಿ ತಗೊಬಿಟ್ಟು ಬರೋಕ್ಕೂ ನೀವು ನಮ್ಮ ಮನೆಗೆ ಬಂದು ಬಿರಿಯಾನಿ ತಿನ್ನಕ್ಕೂ? ನಿಮ್ಮ ಅಮ್ಮಂಗೆ ಗೊತ್ತಾಯ್ತದಲ್ಲ. ನಿಮ್ಮ ಅಮ್ಮಂಗೆ ಗೊತ್ತಾದ್ಮೇಲೆ ಆಮೇಕಿಂದ ಹೇಳ್ತೀವಿ. ಈಗ ತೆಪ್ಪಗೆ ನಡಿ. ಲೇ ಪೊದ್ದಿ, ನೀನು ಚಾಲೆಂಜ್ಗೋಸ್ಕರ ನಮ್ಮನ್ನು ಬಿರಿಯಾನಿ ಪಾರ್ಟಿ ಅಂತ ಕರ್ಕೊಂಬಿಟ್ಟು ಬಂದೇನೆ. ಚಾಲೆಂಜ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ಹೊಟ್ಟೆ ತುಂಬ ಬಿರಿಯಾನಿ ಬೀಳ್ತದೆ ತಾನೆ, ಅಷ್ಟೇನೇ ಬೇಕಿರೋದು. ಮೇಯ್ನು ಬಿರಿಯಾನಿ ಇಂಪಾರ್ಟೆಂಟ್, ತಿನ್ನೋದು ಇಂಪಾರ್ಟೆಂಟ್. ಎಲ್ಲಿ ತಿಂದ್ರೇನಂತೆ? ಇವ್ರ ಮನೆಗೆ ತಿಂದ್ರೆ ಏನಂತೆ? ಅಲ್ಲ ಕಣಿ, ಅದೇನೋ ಇದು ಮಾಡ್ತೀವಿ ತೋರಿಸ್ಬಿಡ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ರಲ್ಲೇ. ಅಲ್ಲ, ಪೊಲೀಸವ್ರನ್ನ ಕರೆಸ್ಬಿಡ್ತೀವಿ ಅಂತ. ಕರ್ಸ್ಗಿರ್ಸಿ ಏರೋಪ್ಲೇನ್ ಹತ್ತಿಸ್ಬಿಟ್ರೆ
ಸುಮ್ನೆ ಪೊಲೀಸ್ನವರು ಸಿಕ್ದವ್ರನ್ನೆಲ್ಲ ಏರೋಪ್ಲೇನ್ ಹತ್ಸಕ್ಕೆ ಅವ್ರಿಗೇನು ತಲೆ ಕೆಟ್ಟೈತೆ ಅಂತ ಅನ್ಕೋಬಿಟ್ಟೇನು ಸಿಕ್ದವ್ರನ್ನೆಲ್ಲ ಏರೋಪ್ಲೇನ್ ಹತ್ತಿಸ್ಕೊಂಡು ಕುತ್ಕೊಳಕ್ ಆಯ್ತದ ನೀನ್ ಒಳ್ಳೆ ಸಂದ ಕೇಳ್ತಿಯಲ್ಲೇ ತಪ್ಪು ಮಾಡಿದ್ರೇನೆ ಹತ್ಸಲ್ಲ ಅಂತದ್ರಾಗೆ ಏನು ತಪ್ಪಿಲ್ಲ ಅಂದ್ರೆ ಹತ್ತಿಸ್ಬಿಡ್ತಾರ ಇದೊಳ್ಳೆ ಸೊರ ಐತಲ್ಲ ನಿಂದಂತನು ಸುಮ್ ಕುತ್ಕ ಎದ್ರಕೊಂಡಷ್ಟು ಎದುರಿಸ್ತಿರ್ತಾರೆ ಇವಳು ಅಷ್ಟೇ ಏನಿಯ ನಮ್ಮನ್ನ ಎದುರಿಸಕ್ಕೆ ಏನಿಯ ಭಾಳ ಟ್ರೈ ಮಾಡಿದ್ಲು ಅಲ್ಲ ಬಂದ್ಬಿಟ್ಟು ಸುಮ್ಮನೆ ಕೇಳ್ದಿದ್ದಂಗೆ ನಮ್ದು ಚಕ್ಲಿ ಮಾಡ್ತೀವಲ್ಲ ಅಲ್ಲಿಗೆ ನುಗ್ಬಿಟ್ಟು ಸುಮ್ಕೆನೇನಿಯ ದೌಲತ್ತಾಗೆಲ್ಲ ತಿಂದ್ಬಿಟ್ಟು ಪ್ಯಾಕ್ ಮಾಡ್ಬಿಟ್ಟು ಆಳ ಜೊತೆ ಕೊಟ್ಟು ಕಳ್ಸವಳೆ ಮಗಳು ಮನೆಗೆ ಏನು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಫಿಕ್ಸ್ ಆಗೋಗ್ಬಿಟ್ಟವಳೆ ಅದಕ್ಕೆ ಅವಳ ಜೀವಮಾನದಾಗಿನಂಕಿತ ಯಾರ ಮನೆಗೂ ನುಗ್ಗುಡ್ದು ಹಂಗೆ ಬುದ್ಧಿ ಕಲಿಸ್ತೀನಿ ಸಾಲ ಕೊಡ್ಲಿ ಬಡ್ಡಿ ವಸೂಲಿ ಮಾಡ್ಕೊಳ್ಳಿ ನಾನೇ ಸಾಲ ಇಸ್ಕೊಂಡಿದ್ದೀನ ಸಾಲ ಕೊಟ್ಟರ ಮನೆಗೆಲ್ಲ ಬಂದ್ಬಿಟ್ಟು ದರಿದ್ರ ತರ ತಿನ್ಕೊಂಡು ಕುಂತ್ಕೊಳ್ಳೋ ಬುದ್ಧಿ ಎಂತದೆ ಇವಳ್ದು ಮಾಡ್ತೀನಿ ಅದಕ್ಕೆ ಬುದ್ಧಿ ಕಲ್ಸಕ್ಕೆ ಅಂತಾನೆ ಬಂದಿರೋದು ಬಿರಿಯಾನಿ ಮಾಡಕ್ಕೆ ನೀವೇನು ತಲೆ ಕೆಡಿಸ್ಕೊಬೇಡಿ ಆರಾಮಾಗೆ ಮಾಡ್ರಿ ಸರಿ ಸರಿ ಆಯಿತು ನಮ್ಗೇನಂತೆ ಹೊಟ್ಟೆ ತುಂಬ ಬಿರಿಯಾನಿ ಬಿದ್ಬಿಟ್ರೆ ಅಷ್ಟೇ ಸಾಕು ಇನ್ನೇನು ಬೇಡ ಬಿರಿಯಾನಿ ಬೀಳ್ತಾ ಹೊಟ್ಟೆಗೆ ಅಷ್ಟೇ ಸಾಕು ಬಿಡು ಘಮ 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 ಮಾಡ್ಕೊಂಡು ತಿಂದ್ಬಿಟ್ಟು ಹೋಗೋಣ